ರಂಗೇರಿದ ಬಾಗಲಕೋಟೆ ಉಪಚುನಾವಣೆ ಕಾವು. ಮುಸ್ಲಿಮರಿಗೆ ಸಚಿವ ಜಮೀರ್ ನೀಡಿದ ಭರವಸೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿದ ಕುತ್ಬುದ್ದೀನ್ ಖಾಜಿ. ಅಲ್ಪಸಂಖ್ಯಾತರ ಸಚಿವರಾದ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಲು ಏಪ್ರಿಲ್ 4ರಂದು ನಗರಕ್ಕೆ ಆಗಮಿಸುತ್ತಿದ್ದಾರೆ. ನಾನು ಇದನ್ನು ಸ್ವಾಗತಿಸುತ್ತೇನೆ ಎಂದು ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಖಾಜಿ ತಿಳಿಸಿದರು. ನಗರದಲ್ಲಿ ರವಿವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಮಾನ್ಯ HY ಮೇಟಿ ಅವರು ವಿಧಿವಶರಾದ ಕಾರಣ ಬಾಗಲಕೋಟೆಗೆ ಉಪಚುನಾವಣೆ ಘೋಷಣೆಯಾಗಿದ್ದು, ಅಲ್ಪಸಂಖ್ಯಾತರ ಸಚಿವರಾದ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಲು ನಗರಕ್ಕೆ ಆಗಮಿಸುತ್ತಿದ್ದಾರೆ. ಸಚಿವ ಜಮೀರ್ ಅಹಮದ್ ಅವರು ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರಕ್ಕಾಗಿ ಬಾಗಲಕೋಟೆ ನಗರಕ್ಕೆ ಬಂದಾಗ ಚುನಾವಣೆಯಲ್ಲಿ ನಾವು ಗೆಲುವು ಸಾಧಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರ ರಚನೆಯಾದರೆ ತಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಾಗಿ ಮುಸ್ಲಿಂ ಸಮುದಾಯಕ್ಕೆ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 3 ವರ್ಷಗಳೇ ಕಳೆದರೂ ಮುಸ್ಲಿಂ ಸಮುದಾಯದ ಸಮಸ್ಯೆಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಆದ್ದರಿಂದ ಸಚಿವ ಜಮೀರ್ ಅಹಮದ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಕೊಟ್ಟ ಮಾತಿನಂತೆ ಈಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬಾಗಲಕೋಟೆ ನಗರದ ಎಲ್ಲ ಮುಸ್ಲಿಂ ಜಮಾತ್ಗಳ ಮುಖಂಡರೊಂದಿಗೆ ಒಂದು ಸಭೆ ಮಾಡಿ ಸಮುದಾಯದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಕುತ್ಬುದ್ದೀನ್ ಖಾಜಿ ಅವರು ಒತ್ತಾಯಿಸಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಬಾಗಲಕೋಟೆ. ಜಮೀರ್ ಅಹಮದ್ ಅವರು ಕೃಷ್ಣಾಂತೀತ ನಾಯಕರವರು, ಜಾತ್ಯತೀತ ನಾಯಕರವರು. ಅವರು ಮುಂಬರುವ ಚುನಾವಣೆ ಒಳಗಿರಲಿ ಅಥವಾ ಇದೇ ಅವಧಿ ಒಳಗೆ ಉಪಮುಖ್ಯಮಂತ್ರಿ ಆಗುವ ಚಾನ್ಸ್ ಐತೆ. ಅವ್ರದ್ದು ಒಂದು ಅಲ್ಪಸಂಖ್ಯಾತರ ಅಷ್ಟೇ ಅಲ್ಲ, ಸರ್ವ ಸಮಾಜದ ನಾಯಕರವರು, ಆಪತ್ತ ಬಾಂಧವರವರು. ಯಾರು ಕಷ್ಟ ಆಗಿರ್ತಾರೆ ಅವರ ಕಷ್ಟಗಳನ್ನು ದೂರ ಮಾಡುವ ಒಂದು ನಾಯಕ ಅವರು. ಆ ನಿಟ್ಟಿನೊಳಗೆ 2023ರ ಒಂದು ಚುನಾವಣೆ ಏನು ನಡೆದಿತ್ತು, ಸಾವಿರ ಚುನಾವಣೆ ಬಾಗಲಕೋಟೆ ನಗರದಲ್ಲಿ ಬಂದಿದ್ದರು ಅವರು. ಬಾಗಲಕೋಟೆ ನಗರ ಮುಳುಗಡೆ ಪ್ರದೇಶ ಇರೋದ್ರಿಂದ ಇಲ್ಲಿ 42 ಮಸೂತಿಗಳದಾವು, 46 ಜಮಾತುಗಳದಾವು. ಆ ಜಮಾತಗಳ ಮತ್ತು ಮಸೂತಿಗಳ ಭಾಳಷ್ಟು ಸಮಸ್ಯೆಗಳದಾವು. ಅಂದರೆ BTT ಒಳಗೆ ಏನು ಮುಳುಗಡೆಗೆ ಒಳಪಟ್ಟುವಂಥ ಮಸೂತಿಗಳು ಇರಲಿ, ಇವತ್ತು ಜಮಾತದ ಒಂದು ಆಸ್ತಿ ಪಾಸ್ತಿಗಳ ಇರಲಿ, ಅದು ಎಲ್ಲ ಸರಿಯಾಗಿ ಪರಿಹಾರ ಸಿಗಬೇಕು. ಮತ್ತು ಆ ಜಮಾತಗಳ ಇರುವಂಥ ಒಂದು ಸಮಸ್ಯೆಗಳನ್ನು ಬರುವಂಥ ಸರ್ಕಾರಗಳು ಆಗಲಿ, ಇವತ್ತು ಬರುವಂಥ ಶಾಸಕರುಗಳು ಆಗಲಿ ಪರಿಹಾರ ಮಾಡಬೇಕಂತೇಳಿ 2023ಕ್ಕೆ ಏನು ಚುನಾವಣೆಗೆ ಬಂದಿದ್ರಲ್ಲ, ನಮ್ಮ ಎಲ್ಲ ಜಮಾತಗಳಿಗೆ ಅವರು ಒಂದು ವಚನ ಕೊಟ್ಟು ಹೋಗಿದ್ರು. ನಾವು ಚುನಾವಣೆ ನಮ್ಮ ಬಾಗಲಕೋಟೆಯಲ್ಲಿ ಗೆದ್ರೆ, ನಮ್ಮ ಸರ್ಕಾರ ರಚನೆ ಆದ್ರೆ, ನಿಮ್ಮದು ಯಾವುದೇ ಸಮಸ್ಯೆ, ಜಟಿಲ ಸಮಸ್ಯೆ ಇದ್ದರೂ ಕೂಡ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ವಚನ ಕೊಟ್ಟು ಹೋಗಿದ್ರು ಅವರು. ಜಮೀರ್ ಅಹಮದ್ ಅವರು ಭಾಳ ನಮಗೆ ಗೌರವ ಐತೆ ಅವ್ರ ಮೇಲೆ, ಅವ್ರು ಬರಬೇಕು. ಆದರೆ ಏನು ವಚನ ಲಾಸ್ಟ್ 23ಕ್ಕೆ ಕೊಟ್ಟಿದ್ರು, ಈಗ ಬಂದವರು ಪರಿಶೀಲನೆ ಮಾಡಬೇಕು. ಏನು ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂದಿದ್ರು, ಆ ಎಲ್ಲ ಪ್ರತಿಯೊಂದು ಜಮಾತಗಳ ಚೇರ್ಮನ್ಗಳು ಮತ್ತು ಅಲ್ಲೇ ಸಮಿತಿ ಅದಾವು, ಒಂದು ಜಮಾತದ ಆ ಸಮಿತಿಗಳನ್ನು ಪ್ರತ್ಯೇಕವಾಗಿ ಮಾನ್ಯ ಜಮೀರ್ ಅಹಮದ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಏನು ನೀವು ವಚನ ಕೊಟ್ಟಿದ್ರಿ ಅದನ್ನು ಪರಿಹಾರ ಆಗೈತೋ ಇಲ್ಲೋ ಅನ್ನುವಂಥದ್ದು ಸಾರಾ ಸಗಟವಾಗಿ ಪರಿಶೀಲನೆ ಮಾಡಬೇಕು ಮಾನ್ಯ ಜಮೀರ್ ಅಹಮದ್ ಸಚಿವರು ಅಂತ ಹೇಳಿ ನಾನು ಅವರನ್ನು ಕೇಳ್ಕೊತೀನಿ. ಅದರಂತೆ ಮಾನ್ಯ HY ಮೇಟಿ ಅವರು 23ಕ್ಕೆ ಏನು ಆಯ್ಕೆ ಆದರು. ಆಯ್ಕೆ ಆದ ಮೇಲೆ ಅವರ ಒಂದು ವಿಧಿವಶ ಆದ ಮೇಲೆ ಇದು ಉಪಚುನಾವಣೆ ಬಂದೈತಿ. ಅದಕ್ಕೆ ದಯವಿಟ್ಟು ಏನು ಅವರು ವಚನ ಕೊಟ್ಟಿದ್ರು ಆ ವಚನದ ಪ್ರಕಾರ ನಮ್ಮ ಸಮಾಜದ ಮತ್ತು ನಮ್ಮ ಬಾಗಲಕೋಟೆ ನಗರದ ಎಲ್ಲ ಮಸೂತಿಗಳ ಜಮಾತಗಳ ಸಮಸ್ಯೆ ಪರಿಹಾರ ಆಗೈತೋ ಇಲ್ಲೋ ಅವರು ಬರಬೇಕು. ನಮ್ಮ ಬಾಗಲಕೋಟೆ ನಗರದ ಎಲ್ಲ ಅಲ್ಪಸಂಖ್ಯಾತರ ಸಮಾಜದ ಜಮಾತಗಳ ಸಮಸ್ಯೆ ಪರಿಹಾರ ಮಾಡಬೇಕು. ವಚನ ಹಿಂದೆ ಕೊಟ್ಟಿದ್ರು, ಈ ವಚನದ ಪ್ರಕಾರ ಈಗ ನಡ್ಕೋಬೇಕು. ಆಗಿಲ್ಲ ಅಂತ ನಾನು ಹೇಳ್ತೀನಿ. ಏನೂ ಸಮಸ್ಯೆ ಪರಿಹಾರ ಮಾಡಿಲ್ಲ ನಮ್ಗೆ 3 ವರ್ಷ ಮೇಲೆ. ವಿರೋಧ ಮಾಡೋರು ಯಾಕೆ ವಿರೋಧ ಮಾಡ್ತೀರಿ ಅನ್ನೋದಂತ ನಿಮ್ಮ ಸಮಸ್ಯೆ ಏನೈತೆ ಅಂತೇಳಿ ಜಮೀರ್ ಅಹಮದ್ ಅವ್ರಿಗೆ ಖುದ್ದಾಗಿ ಭೇಟಾಗಿ ನೀವು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಯಾಕಂದ್ರೆ ಅವರು ಒಂದು ಪ್ರಶ್ನಾತೀತ ನಾಯಕರು. ಅದ ಏನು ಸಮಸ್ಯೆ ಅದು, ಏನು ವೈಯಕ್ತಿಕ ಇದೆ, ಏನು ಸಮಾಜದ ಐತೆ, ಸಮಾಜದ ಇದ್ರೆ ಸಮಾಜಕ್ಕೆ ಅವರು ಕೇಳ್ಕೋತಾರ, ಸಮಸ್ಯೆ ಪರಿಹಾರ ಮಾಡ್ತಾರ. ಅದು ಅಂಜುಮನ್ ಕಮಿಟಿದು ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಅವರು ವೈಯಕ್ತಿಕ ಇರ್ಬೋದು. ನಾವು 3 ವರ್ಷಕ್ಕಾಗಿ ಅಂಜುಮನ ಸಮಿತಿ 11 ಸದಸ್ಯರ ಒಂದು
ನಿರ್ದೇಶನ ಮಂಡಳಿಯನ್ನೇ ಆಯ್ಕೆ ಮಾಡಿ ನಾವು ಕಳಿಸಿದ್ದೀವಿ. ಅವರು 11 ಜನರ ಒಳಗ ಮಧ್ಯದೊಳಗ ಏನಾರು ಸಮಸ್ಯೆ ಇದ್ರೆ ಅದು ಊರಿಗೆ ಸಂಬಂಧ ಇಲ್ಲ. ಊರಿಗೆ ಏನು ಸಂಬಂಧ ಐತಿ, ಜಮಾತೊಳಗ ಏನು ಸಮಸ್ಯೆ ಅದಾವ. ಇವತ್ತ ನವನಗರದೊಳಗ ಮಸೂತಿಗಳ ನಿರ್ಮಾಣ ಐತಿ, ಬರಬೇಕು, ಅವ್ರು ಬರಬೇಕು. ಬಾಗಲಕೋಟೆ ನಗರದ ಸಮಸ್ಯೆಗಳನ್ನು ಆಲಿಸಬೇಕು. ಸಮಾಜದ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನೊಳಗ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗ ಸಭೆ ಕರಿಬೇಕು. 6 ಜಮಾತಗಳು 42 ಮಸೂತಿಗಳ ಎಲ್ಲ ಸದಸ್ಯರುಗಳನ್ನ ಒಗ್ಗೂಡಿಸಿ ಮತ್ತೆ ಎಲ್ಲ ಸುದ್ದ ಐತಂತ ತಿಳ್ಕೊಬೇಡ್ರಿ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ ಅಂತೇಳಿ ಅಹಮದೊಳಗ ಬೇಜವಾಬ್ದಾರಿಯಿಂದ ಇರಬೇಡ್ರಿ. ಮೀಟಿಂಗ್ ಕರೆದು ಸಮಸ್ಯೆನ ಆಲಿಸಿ ಪರಿಹಾರ ಮಾಡಿ ಏನು ಸಮಸ್ಯೆ ಐತೆ ಅನ್ನುವಂಥದ್ದು ಅದನ್ನ ಬಗೆಹರಿಸಿ ನೀವು ಓಟ್ ತಗೋಬೇಕಂತೇಳಿ ನಾ ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಸಚಿವರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ.